ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಿಸಿದ್ದವರಿಗೆ 10 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಮಹತ್ವದ ಆದೇಶವನ್ನು ಹೊರಡಿಸಿರುವುದು ಎನ್ಐಎ ವಿಶೇಷ ನ್ಯಾಯಾಲಯದ ತೀರ್ಪು. 4 ವರ್ಷಗಳ ಹಿಂದೆ ಸ್ಫೋಟವಾಗಿತ್ತು ಬಾಂಬ್. ಶಾರಿಕೆಗೆ ಜೀವಾವಧಿ ಶಿಕ್ಷೆಯನ್ನು ಕೇಳಿತ್ತು ಸರ್ಕಾರ. 10 ವರ್ಷವನ್ನು ವಿಧಿಸಲಾಗಿದೆ. 4 ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಿದ್ದಂತೆ ಕುಕ್ಕರ್ ಬಾಂಬ್ ಸ್ಫೋಟ ಐಇಡಿ ಪ್ರಕರಣದ ಅಪರಾಧಿ ಮೊಹಮ್ಮದ್ ಶಾರಿಕೆ ರಾಷ್ಟ್ರೀಯ ತನಿಖಾ ದಳ ವಿಶೇಷ ನ್ಯಾಯಾಲಯವು 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 92,000 ರೂಪಾಯಿ ದಂಡ ವಿಧಿಸಿ ಮಹತ್ವದ ತೀರ್ಪನ್ನು ನೀಡಿದೆ. ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ಮೊಹಮ್ಮದ್ ಶಾರಿಕ್ ತಪ್ಪೊಪ್ಪಿಗೆ ಅರ್ಜಿಯನ್ನು ಸಲ್ಲಿಸಿದ್ದ. ಈ ಅರ್ಜಿಯನ್ನು ಪರಿಗಣಿಸಿದ ಎನ್ಐಎ ವಿಶೇಷ ನ್ಯಾಯಾಲಯವು ಸೋಮವಾರ ಆತನಿಗೆ ಐಪಿಸಿ ಸೆಕ್ಷನ್ 120B, 121A, 122, 307, 326, 465, 471 ಯುಪಿಎ ಕಾಯ್ದೆಯಡಿ ಸೆಕ್ಷನ್ಸ್ಗಳ 6B, 17, 18, 20, 38, 39, 40 ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಯ ಸೆಕ್ಷನ್ 3A, 5A ಇದರ ಅಡಿ ಶಿಕ್ಷೆಯನ್ನು ವಿಧಿಸಿ ಆದೇಶಿಸಿದೆ. ಈಗಾಗಲೇ ಕಳೆದ 3.5 ವರ್ಷದಿಂದ ಜೈಲಿನಲ್ಲೇ ಇರುವಂಥ ಶಾರಿಕಿಗೆ ಬಾಕಿ 6.5 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕು ಅನ್ನುವಂಥ ಒಂದು ಮಹತ್ವದ ಆದೇಶವನ್ನು ನೀಡಲಾಗಿದೆ. ಸೊ ಬಾಂಬ್ ಇಡುವಾಗ ನೆನಪಾಗದ ತಂದೆ ತಾಯಿ ಈಗ ನೆನಪಾಗಿರೋದು ಈತನಿಗೆ. ಎನ್ಐಎ ವಿಶೇಷ ನ್ಯಾಯಾಲಯವು ಶಿಕ್ಷೆ ಪ್ರಕಟಿಸಿದ ಬಳಿಕ ದೋಷಿ ಮೊಹಮ್ಮದ್ ಶಾರಿಕ್ ಭಾವುಕನಾಗಿ ಕಣ್ಣೀರಿಟ್ಟಂಥ ಪ್ರಸಂಗ ಜರುಗಿದೆ. ನನ್ನ ಕುಟುಂಬ ಶಿವಮೊಗ್ಗದಲ್ಲಿದೆ. ತಂದೆ ತಾಯಿಗೆ ವಯಸ್ಸಾಗ್ಬಿಟ್ಟಿದೆ. ಅವರು ನನ್ನನ್ನು ನೋಡೋಕೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ ಬರೋಕ್ಕೆ ಕಷ್ಟವಾಗ್ತಿದೆ. ಹೀಗಾಗಿ ನನ್ನನ್ನು ಶಿವಮೊಗ್ಗ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಮನವಿ ಮಾಡಿರೋದು. ಆದರೆ ನ್ಯಾಯಾಧೀಶರು ಈ ಮನವಿಯನ್ನು ತಿರಸ್ಕರಿಸಿದ್ದಾರೆ. ಈತ ಬಾಂಬರ್ ಈ ಕುಕ್ಕರ್ ಬಾಂಬ್ ಇಟ್ಕೊಂಡು ಹೋಗಬೇಕಾದ್ರೆ ಬ್ಲಾಸ್ಟ್ ಆಗಿದೆ, ಇವನೇ ಸತ್ತೋಗಿರ್ತಿದ್ದ. ನೋಡೋಕ್ಕೆ ತಂದೆ ತಾಯಿನೇ ಇವನೇ ಇರ್ತಿರ್ಲಿಲ್ಲ ತಂದೆ ತಾಯಿ ನೋಡೋದಕ್ಕೆ. ಈಗ ಇವನಿಗೆ ತಂದೆ ತಾಯಿ ನೆನಪಾಗಿದೆಯಂತೆ, ತಂದೆ ತಾಯಿಗೆ ವಯಸ್ಸಾಗಿದೆಯಂತೆ. ಯಾಕಪ್ಪ ಈ ಕುಕ್ಕರ್ ತಗೊಂಡು ಹೋಗಬೇಕಾದ್ರೆ ಅದೇ ಥರ ವಯಸ್ಸಾಗಿರೋರು ಸಾವನ್ನಪ್ತಾರೆ, ನನಗೂ ತಂದೆ ತಾಗಿಗಿದ್ದಾರೆ, ಅದೆಲ್ಲ ನೆನಪಿರಲಿಲ್ವಾ? ಏನೋ ಗೊತ್ತಿಲ್ಲ. 3.5 ವರ್ಷ ಜೈಲಲ್ಲಿ ಇದ್ನಲ್ಲ, ಅವಾಗ ಏನಾದ್ರು